ಶಿವರಾಜ್ ಕುಮಾರ್ ಅವರ ವರ್ತನೆ ಕಂಡು ನಮ್ಮ ಕನ್ನಡಿಗರಲ್ಲ ತೆಲುಗುನವರು ಕೂಡ ಕೆಲವರು ಜೂನಿಯರ್ ಬಾಲಯ್ಯ ಅಂತ ಇದ್ದಾರೆ ಇವ್ರನ್ನ. ಇನ್ನು ಕೆಲವರು ಬೇಕು ಅಂತ ಶಿವಣ್ಣನ ಟ್ರೋಲ್ ಮಾಡ್ತಾ ಇದ್ದಾರೆ. ಶಿವಣ್ಣ, ನಿಮ್ಮ ಬರ್ತ್ಡೇ ದಿನ ಅಭಿಮಾನಿಗಳು ಖುಷಿಯಿಂದ ಫೋಟೋ ತೆಗೆಸ್ಕೊಳ್ಬೇಕು ಅಂತ ಬಂದರೆ ನೀವು ಅವ್ರ ಮೇಲೆ ಕೋಪದಿಂದ ಸಿಟ್ಟು ತೋರಿಸೋದು ಎಷ್ಟು ಸರಿ ಅಂತ ಕೇಳ್ತಾ ಇದ್ದಾರೆ. ಇವರಿಗೆಲ್ಲ ಏನು ಹೇಳ್ತೀನಿ ಅಂತಂದರೆ, ಶಿವಣ್ಣನಿಗೆ ಈಗ 64ನೇ ಬರ್ತ್ಡೇ. ಸೊ ಮೊದಲಿಗೆ ಶಿವಣ್ಣ ಅವರಿಗೆ ಹ್ಯಾಪಿ ಬರ್ತ್ಡೇ ಶಿವಣ್ಣ. ನಿಮಗೆ ದೇವರು ಆಯುಷ್ ಅವ್ರಿಗೆ ಕೊಟ್ಟು 100 ಕಾಲ ಚೆನ್ನಾಗಿಟ್ಟಿರಲಿ. ಇನ್ನು ಟ್ರೋಲ್ ಮಾಡೋರಂತೂ, ಅದರಲ್ಲೂ ತೆಲುಗುನವರಂತೂ ಈ ರೀತಿ ಹೇಳ್ತಿದ್ದಾರೆ. ತೆಲುಗಿನಲ್ಲಿ ಬಾಲಯ್ಯ ಹೇಗೆ, ಕರ್ನಾಟಕದಲ್ಲಿ ಹಾಗೆ ಶಿವರಾಜ್ ಕುಮಾರ್ ಅವರು ಬಾಲಯ್ಯ ವರ್ಷನ್ ಅಂತ ಹೇಳ್ತಾ ಇದ್ದಾರೆ. ಯಾರೆಲ್ಲ ಈ ರೀತಿ ಟ್ರೋಲ್ ಮಾಡಿ ಹೇಳ್ತಾ ಇದ್ದಾರೆ ನೋಡಿ, ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ತೆಲುಗಿನಲ್ಲಿ ಬಾಲಯ್ಯ ಕ್ರೇಜ್ ಕಮ್ಮಿ ಆಗಿಲ್ಲ, ಕರ್ನಾಟಕದಲ್ಲಿ ಶಿವಣ್ಣ ಅವರ ಎನರ್ಜಿ ಕೂಡ ಕಮ್ಮಿ ಆಗಿಲ್ಲ. ಇವರು ಎಷ್ಟೇ ಕೋಪ ತೋರಿಸಿದ್ರು ಅವ್ರಿಗೆ ಪ್ರೀತಿ ಕೊಡೋರು ಇದ್ದೇ ಇರ್ತಾರೆ. ಈ ಪ್ರಶ್ನೆ ಬಿಟ್ಟು ಶಿವಣ್ಣ ಬರ್ತ್ಡೇ ದಿನ ಜನರ ಮೇಲೆ ಕೋಪ ಮಾಡ್ಕೊಳ್ಳೋಕ್ಕೆ ಕಾರಣ ಏನು ಅಂತಂದರೆ ಅಲ್ಲಿನ ಕ್ರೌಡ್. ಹೌದು, ಶಿವಣ್ಣನಿಗೆ ಎಷ್ಟೀಗ ಏಜು ಅಂತಂದರೆ 64. ಹೌದು, 64 ಆಗಿಯೂ ಅದರ ಜೊತೆ ಅವರಿಗೆ ರೀಸೆಂಟಾಗಿ ಹೆಲ್ತ್ ಪ್ರಾಬ್ಲಮ್ ಇದ್ದರೂ ಅವರು ಇಷ್ಟೊಂದು ಎನರ್ಜಿ ತೋರಿಸ್ತಾ ಇದ್ದಾರಲ್ಲ, ಅದು ಅಭಿಮಾನಿಗಳಿಗೆ ಫೋಟೋ ಕೊಡಬೇಕು ಅಂತ ಇನ್ನೂ ಪ್ರೀತಿ ತೋರಿಸ್ತಾ ಇದ್ದಾರಲ್ಲ, ಅದಕ್ಕೆ ನಾವು ನಿಜಕ್ಕೂ ಗ್ರೇಟ್ ಅಂತ ಹೇಳಬೇಕು ಶಿವಣ್ಣನ. ಇನ್ನು ಅಲ್ಲಿ ಸೇರಿರೋದು ಒಬ್ರು ಇಬ್ರು ಅಲ್ಲ, ಸಾವಿರಾರು ಜನ ಫೋಟೋ ತಗೊಳ್ಳೋಕೆ ಸೇರಿದ್ದಾರೆ. ಸೊ ಆ ಸಾವಿರಾರು ಜನದಲ್ಲಿ 1,00,000 ಜನ ಇದ್ದಾರಲ್ವಾ, ಸೊ ಅವರು ಸೆಲ್ಫಿ ತಗೊಳ್ಳೋದು ಬಿಟ್ಟು ವಿಡಿಯೋ ಮಾಡೋದಂತೆ, ಲೈವ್ ಮಾಡೋದಂತೆ ಈ ರೀತಿ ಮಾಡ್ತಾ ಇದ್ರೆ ಯಾರಿಗಾದ್ರೂ ಸಿಟ್ಟು ಬಂದೇ ಬರುತ್ತೆ. ಜೊತೆಗೆ ಒಂದ್ಸರಿ ಫೋಟೋ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ಅದನ್ನ ಬಿಟ್ಟು 3-4 ಸರಿ ಫೋಟೋ ಕ್ಲಿಕ್ ಮಾಡ್ಕೊತಾರೆ. ಸೊ ಒಬ್ಬರಿಗೆ ಅಷ್ಟು ಟೈಮ್ ಹೋದ್ರೆ ಉಳಿದವ್ರಿಗೆ ಹೇಗೆ ಫೋಟೋ ಕೊಡೋಕ್ಕಾಗುತ್ತೆ ಶಿವಣ್ಣ? ಸೊ ಅದಕ್ಕೆ ಸ್ವಲ್ಪ ಗರಂ ಆಗಿದ್ದಾರೆ ಅನ್ಸುತ್ತೆ. ಎಲ್ಲರಿಗೂ ಫೋಟೋ ಸಿಗಲಿ ಅನ್ನೋ ಉದ್ದೇಶದಿಂದ ಹಾಗೆ ಮಾಡಿರ್ತಾರೆ. ಆ್ಯಂಡ್ ಸಾವಿರಾರು ಜನಕ್ಕೆ ಫೋಟೋ ಕೊಡಬೇಕಾದ್ರೆ ಅವ್ರು ಅಲ್ಲಿ ಸುಸ್ತಾದರೂ ಪರವಾಗಿಲ್ಲ ಅಂತ ಗಂಟೆಗಟ್ಟಲೆ ನಿಂತ್ಕೊಂಡಿರ್ತಾರಲ್ವಾ, ಅದನ್ನು ನಾವು ಎಲ್ಲರೂ ಯೋಚನೆ ಮಾಡಲೇಬೇಕು. ಅವ್ರಿಗೀಗ 64 ಆಯಿತು, ಎನರ್ಜಿ ಕಮ್ಮಿ ಆಗದೆ ಆ ಎನರ್ಜಿನ ತೋರಿಸ್ತಾ ಇರೋದಕ್ಕೆ ನಾವು ಖುಷಿ ಪಡೋಣ, ಟ್ರೋಲ್ ಯಾಕೆ ಮಾಡೋಣ?